ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬ್ರದರ್ ದಮ್ ಬಿರಿಯಾನಿ ಯಾವ ಥರ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡೋದು ಅಂತ ತೋರಿಸ್ತಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೆಲ್ಕಮ್ ಟು ಸ್ವಾತಿ ಚಾನಲ್. ದಮ್ ಬಿರಿಯಾನಿಗೆ ಏನು ಬೇಕು ಅಂತ ತೋರಿಸ್ತಿದ್ದೀನಿ. ಚಕ್ಕೆ, ಲವಂಗ, ಎಲೆ ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿ ಮೆಣಸಿನ್ಕಾಯಿ ಒಂದು 5ರಿಂದ 6 ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ ಒಂದು 6, ಟೊಮ್ಯಾಟೊ ಒಂದು 5 ಟೊಮ್ಯಾಟೊವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಪುದೀನ, ಕೊತ್ತಂಬರಿಯನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 kg ಅಷ್ಟು ಚಿಕನನ್ನು ತಗೊಂಡಿದ್ದೀನಿ. ಈ ಥರ ಒಂದು ಲೆಗ್ ಪೀಸ್ ಥರ ಇರೋವಂಥ ದೊಡ್ಡ ಪೀಸ್ಗೆ ತಗೋಬೇಕು. ಅಕ್ಕಿ ಒಂದು ಅಚ್ಚೇರು ಅಷ್ಟು ತಗೊಂಡಿದ್ದೀನಿ. ಈಗ ಕುಕ್ಕರ್ನಲ್ಲಿ ಆಯಿಲನ್ನು ಹಾಕ್ಬಿಟ್ಟು ಚಕ್ಕೆ, ಲವಂಗ ಮತ್ತು ಬಿರಿಯಾನಿ ಎಲೆ, ಮೊಗ್ಗು ಎಲ್ಲ ಹಾಕ್ಬಿಟ್ಟಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಮೆರೂನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸಿಬಿಡಬೇಕು. ಸಿಂಪಲ್ಲಾಗಿ ನಾವು ಕೂಡ ಮನೆಯಲ್ಲೇ ಈ ಥರ ದಮ್ ಬಿರಿಯಾನಿಯನ್ನು ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಈಗ ಇದರಲ್ಲಿ ಕೊತ್ತಂಬರಿ, ಪುದೀನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸೈಡ್ ಪಾತ್ರೆಯಲ್ಲಿ ನೀರನ್ನು ಹಾಕಿ ಇಕ್ಕಿದ್ದೀನಿ ರೈಸ್ ಮಾಡೋದಕ್ಕೋಸ್ಕರ. ಈರುಳ್ಳಿ ಚೆನ್ನಾಗಿ ಬೇಯ್ದಿದೆ. ಇದರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಬಿಸಿ ಆಗಿದೆ. ನಾನು ಇದರಲ್ಲಿ ರೈಸನ್ನು ಹಾಕ್ತಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಟೊಮ್ಯಾಟೊವನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನವನ್ನು ಕೂಡ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು. ಇವು ನನ್ನ ಬ್ರದರ್ ಗಿರಿ. ಈಗ ಇದರಲ್ಲಿ ತುಪ್ಪವನ್ನು ಹಾಕ್ತಿದ್ದೀನಿ. 1/2 ಪ್ಯಾಕೆಟನ್ನು ಹಾಕಿದ್ದಾನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈಗ ನಾನು ಚಿಕನನ್ನು ಹಾಕ್ತಿದ್ದಾನೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕ್ಲೀನಾಗಿ ಚಿಕನನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾದ ದಮ್ ಬಿರಿಯಾನಿ ರೆಡಿ ಆಗ್ತಿದೆ. ಈಗ ಒಂದು ಪ್ಲೇಟಲ್ಲಿ ನಾನು ಮಸಾಲೆಯನ್ನು ಹಾಕ್ಕೊತಿದ್ದೀನಿ. ಚಿಕನ್ ಬಿರಿಯಾನಿ ಮಸಾಲ ಪೌಡರ್ ಮತ್ತು ಗರಂ ಮಸಾಲ ಪೌಡರನ್ನು ಇದರಲ್ಲಿ ಹಾಕ್ಕೊತಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೈಸು ಆಗ್ತಾ ಬಂದಿದೆ. ಖಾರದ ಪುಡಿ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೈಸ್ ಆಗಿದೆ. ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೈಡ್ಗೆ ತಗೊತೀನಿ. ಸ್ವಲ್ಪ 1 ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ಕೋಬೇಕು. ಮತ್ತು ಇದರಲ್ಲಿ 1/2 ಲೀಟರ್ ಮೊಸರನ್ನು ಹಾಕ್ಕೊತಿದ್ದೀನಿ. ಟೇಸ್ಟ್
ತುಂಬ ಚೆನ್ನಾಗಿರುತ್ತೆ. ಈಗ ಆ ರೈಸನ್ನು ಕುಕ್ಕರಲ್ಲಿ ಹಾಕ್ಕೋಬೇಕು. ಮಿಕ್ಸ್ ಮಾಡಬಾರ್ದು. ಇದರಲ್ಲಿ ಎಲ್ಲ ರೈಸನ್ನು ಈ ಥರ ಹಾಕ್ಕೋಬೇಕು. ಕುಕ್ಕರ್ ಮುಚ್ಚಳವನ್ನು ಹಾಕೋಕ್ಕೆ ಹೋಗಬೇಡಿ. ಈ ಥರ ಹಾಕ್ಕೊಂಡು ಇದಕ್ಕೆ ನಾವು ಮೈದಾ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ರೋಲ್ ಥರ ಈ ಥರ ಹಾಕ್ಕೊಂಡು ಕುಕ್ಕರ್ ಮೇಲೆ ಮುಚ್ಚಬೇಕು. ಈ ಥರ ಚಿಕ್ಕದಾಗಿ ಉದ್ದಕ್ಕೂ ರೌಂಡ್ ಮಾಡ್ಕೋಬೇಕು. ಈ ಥರ ಕುಕ್ಕರ್ ಮೇಲೆ ಅದನ್ನು ಹಾಕಬೇಕು. ಈ ಥರ ಹಾಕೋದ್ರಿಂದ ದಮ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಈ ಥರ ಫುಲ್ ಕವರ್ ಮಾಡಿಬಿಡಬೇಕು. ಇದ್ರ ಮೇಲೆ ದ್ರಾಕ್ಷಿ ಗೋಡಂಬಿ ಅನ್ನು ಹಾಕಬೇಕು. ಈಗ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಅದ್ರ ಮೇಲೆ ತೂಕ ಇರುವುದಕ್ಕೋಸ್ಕರ ಈ ಥರ ರೋಲನ್ನು ಇಕ್ತಿದ್ದೀನಿ. ಒಂದು 10-15 ನಿಮಿಷ ಇದನ್ನು ಹಾಗೆ ಬಿಡಬೇಕು. ದಮ್ ಬಿರಿಯಾನಿ ರೆಡಿಯಾಗಿದೆ. ಕ್ಲೀನಾಗಿ ಇದನ್ನು ತೆಗೆದುಬಿಟ್ಟಿದ್ದೀನಿ ನೋಡಿ. ಈಗ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಈ ಥರ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನಿಧಾನಕ್ಕೆ ರೈಸನ್ನು ತಗೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ರುಚಿಕರವಾದ ದಮ್ ಬಿರಿಯಾನಿ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.